ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಏನು ಮಾತಾಡಿದ್ದೆ ಅನ್ನೋದನ್ನು ಒಂದೆರಡು ನಿಮಿಷದಲ್ಲಿ ಎಕ್ಸಿಕ್ಯೂಟಿವ್ ಸಮ್ಮರಿ ಹೇಳಿಬಿಡ್ತೀನಿ ಸಂಕ್ಷಿಪ್ತವಾಗಿ. ನಮಗೆ ಸಾವು ನಮಗೆ ನಾವೇ ನ್ಯಾಚುರಲ್ ಆಗಿ ಸಾಯೋ ಬದಲು ಇನ್ನೊಬ್ಬರ ಕೈಯಿಂದ ಸಾಯೋ ಯೋಗ ಕೆಲವು ಜಾತಕದಲ್ಲಿ ಇರ್ತದೆ. ಆ ದೋಷ ಅಂದರೆ ಯಾರೋ ಸುಪಾರಿ ತಗೊಂಡು ನಮ್ಮನ್ನು ಸಾಯಿಸಿಬಿಡ್ತಾರೆ. ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ತಲೆಬಾಗಿ ಮಾರು ಹೋಗಿ ಒಬ್ಬ ವ್ಯಕ್ತಿನ ಸಾಯಿಸಿಬಿಡ್ತಾರೆ. ಈ ಥರದ್ದು ದಿನಕ್ಕೆ ಒಂದು 2-3 ಕೇಸ್ ಆಗ್ತಿರ್ತದೆ ಜಗತ್ತಿನಲ್ಲಿ. ಎಷ್ಟೋ ಜನ ಇನ್ನೊಬ್ಬರು ಸಾಯಿಸ್ಬಿಟ್ಟು ಈಗ ಜೈಲಿಗೆ ಹೋಗಿದ್ದಾರೆ, ಬೇಲ್ ಸಿಕ್ಕಿಲ್ಲ, ಜೀವವಾದಿ ಶಿಕ್ಷೆ ಎಲ್ಲ ಅನುಭವಿಸ್ತಾ ಇದ್ದಾರೆ. ಅವರಲ್ಲಿ ಹೋಗಿ ಜೈವವಾದಿ ಶಿಕ್ಷೆ ಅನುಭವಿಸೋದು ಬೇಡ, ನಾವು ಅವ್ರ ಕೈಯಿಂದ ಸಾಯೋದು ಬೇಡ ಅಂದರೆ ಸುಪಾರಿ ತಗೊಂಡವನು ನಮ್ಮನ್ನು ಸಾಯಿಸಬಾರ್ದು, ಸುಪಾರಿ ಕೊಟ್ಟವನು ಕೂಡ ಅವನಿಗೆ ಒಳ್ಳೆಯದಾಗಬಾರ್ದು ಅನ್ನೋದಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ಥರ ಸಾಯಿಸಲ್ಲ, ಬೆದರಿಕೆಗಳಾಗ್ತಾರೆ. ಸಾಯಿಸ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ. ಸಾಲ ಕೊಟ್ಟಿರ್ತಾರಲ್ಲ ಅವರಿಂದ ನಮಗೆ ಜೀವ ಬೆದರಿಕೆಗಳು ಅಂತ ಇವತ್ತಿನ ಎಪಿಸೋಡ್. ಇವತ್ತಿನ ಟೈಟ್ಲ್ ಏನಪ್ಪ ಅಂದರೆ, ಎಪಿಸೋಡ್ನ ಮುಖ್ಯ ಉದ್ದೇಶ ಏನಂದರೆ, ಇಲ್ಲಿ ಯಾರು ಸುಪಾರಿ ತೊಗೊಂಬಂದು ಸಾಯಿಸ್ತಿಲ್ಲ, ಸಾಲ ಕೊಟ್ಟಿರ್ತಾರೆ. ಈಗ ಯಾರೋ ನನಗೆ 5 ಲಕ್ಷ ಸಾಲ ತೊಗೊಂಬಿಟ್ಟಿರ್ತೀನಿ ಒಬ್ಬರ ಹತ್ರ, ಕಷ್ಟ ಕಾಲಕ್ಕೆ ಕೊಡಪ್ಪ ಅಂತೇಳಿ. ನಾನು ಸಾಲ ತೀರಿಸಿಲ್ಲ. ಆ ಸಾಲ ಕೊಟ್ಟವನು ದಿನಾ ಬಂದು ಬೆದರಿಕೆ ಆಗ್ತಾನೆ, ಲಕ್ಷ್ಮೀ ಶ್ರೀನಿವಾಸ್ ನಾಳೆ ಬಡ್ಡಿ ಕೊಡಲಿಲ್ಲ ಅಂದರೆ ಕೈ ಕಾಲು ಮುರಿದು ಬಿಡ್ತೀನಿ, ಇಲ್ಲ ಅಸಲು ಕೊಡು, ಇಲ್ಲ ನೀಯತ್ತ ಬಡ್ಡಿ ಕಟ್ಕೊಂಡು ಹೋಗು, ಬರಲಿಲ್ವಾ ನೀನು ಸಾಯಿಸಲ್ಲ, ಸಾಯಿಸಿದ್ರೆ ನಾನು ದುಡ್ಡು ಹೊಡೋಗುತ್ತೆ, ಡ್ಯಾಮೇಜ್ ಮಾಡಿಬಿಡ್ತೀನಿ ನಿನಗೆ, ಲಕ್ಷ್ಮೀ ಶ್ರೀನಿವಾಸ್ ಕೈಯೋ ಕಾಲ ತೆಗೆದು ಬಿಡ್ತೀನಿ. ಆಗ ಲಕ್ಷ್ಮೀ ಶ್ರೀನಿವಾಸ್ ಏನು ಮಾಡ್ತಾನೆ, ಅವನ ಫೋರ್ಸು, ಅವನ ಬಲ, ಅವನ ಶಕ್ತಿಗೆ ನಾನು ಟುಸ್ಸು. ಆಗ ಅಯ್ಯೋ ಇಲ್ಲಪ್ಪ ನಾನು ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಒಡವೆ ಮಾರೋ, ಅದೇನೋ ಒಂದು ವಸ್ತು ಮಾರೋ, 5 ಲಕ್ಷ ಕೊಡೋಕ್ಕಾಗ್ತಿಲ್ಲ. ಆಗ ಏನೋ ಒಂದಷ್ಟು ಸಾಲದ ಕಡೆಯಿಂದ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ತೀನಿ. 2 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು, ನನ್ನ ಕೈಲಿ ಬಡ್ಡಿ ಕಟ್ಟೋಕ್ಕೆ ಆಗ್ತಿಲ್ಲ, ಯಾಕೆ ನನಗೆ ಇನ್ಕಮ್ ಇಲ್ಲ. ಎಂಥ ದರಿದ್ರದ್ರ ಹತ್ರ ನಾನು ಸಾಲ ತೊಗೊಂಬಿಟ್ಟಿದ್ದೀನಿ ಅಂದರೆ, ಆ ದರಿದ್ರ ಹಸ್ತದಿಂದ ನಾನೇನು ಮಾಡಿದ್ದೀನಿ, 5 ಲಕ್ಷ ತೊಗೊಂಬಿಟ್ಟಿದ್ದೀನಿ, ನಾನು ಏಳಿಗೆನೇ ಆಗ್ತಿಲ್ಲ, 5 ಲಕ್ಷ ತೊಗೊಂಬಂದೆ ಬಿಸ್ನೆಸ್ಗೆ ಆಗ್ತೆ. ಅವನು ಅನ್ಯಾಯ ದುಡ್ಡು, ಅವ್ರಿವ್ರು ತಲೆ ಹೊಡೆದು ಮೋಸ ಮಾಡಿ ಲಂಚ ತೊಗೊಂಬಂದಿರೋ ದುಡ್ಡನ್ನು ನನಗೆ ಸಾಲವಾಗಿ ಕೊಟ್ಬಿಟ್ಟಿದ್ದಾನೆ. ಆ ಸಾಲ ತೊಗೊಂಡು ನಾನು ಯಾವುದೋ ಒಂದು ಬಿಸ್ನೆಸ್ಗೆ ಹಾಕ್ಬಿಟ್ಟಿದ್ದೀನಿ, ಅಥವಾ ಯಾವುದೋ ಒಂದು ಮದುವೆ ವಿಷಯಕ್ಕೆ ಹಾಕ್ಬಿಟ್ಟಿದ್ದೀನಿ, ಯಾವುದೋ ಮನೆ ಕಟ್ಟಕ್ಕೆ ಹಾಕಿದ್ದೀನಿ. ಆ ದರಿದ್ರ ಹಸ್ತದಿಂದ ತಂದಂಥ ಸಾಲ ಅರ್ಧಂಬರ್ಧ ಮನೆ ನಿಂತೋಯ್ತು. ಆ ದರಿದ್ರ ಕೈಯಿಂದ ತಂದಂಥ ಸಾಲದ ಹಣದಿಂದ ಮದುವೆ ನಿಂತೋಯ್ತು, ಮದುವೆ ಆಯಿತು, ಮದುವೆ ಎಡವಟ್ಟಾಯಿತು, ಡೈವರ್ಸ್ಗೆ ಹೋಗಿದೆ. ಆ ದರಿದ್ರ ಕೈಯಿಂದ ತಂದಂಥ ಸಾಲದಿಂದ ನನ್ನ ಬಿಸ್ನೆಸ್ಸೇ ಲಾಸು. ಆ ಕೈಯಿಂದ ಕೊಟ್ಟಂಥ ಹಣ ತಂದು ಇನ್ವೆಸ್ಟ್ ಮಾಡಿ ನನಗೆ ಲಾಭಕ್ಕೆ ಲಾಭ ಬಂದಿದ್ದರೆ ಹಸಲು ಬಡ್ಡಿ ಎಲ್ಲ ಕೊಟ್ಟು ತೀರಿಸ್ಬಿಡ್ತು, ಮುಕ್ತನಾಗ್ತಿದ್ದೆ. ಆದರೆ ನಾನು ಮುಕ್ತನಾಗಕ್ಕೆ ಆಗ್ತಿಲ್ಲ, ಯಾಕೆಂದರೆ ಅದು ಅನ್ಯಾಯ ಮಾರ್ಗದಲ್ಲಿ ಬಂದಂಥ ಹಣ. ನಾನು ಅದನ್ನು ವಿನಿಯೋಗ ಮಾಡ್ಕೊಂಬಿಟ್ಟಿದ್ದೀನಿ. ಮದುವೆಗೋ, ವ್ಯವಸಾಯಕ್ಕೋ, ಮನೆ ಕಟ್ಟಲಿಕ್ಕೋ, ಇನ್ನೇನೋ ಜಾಬ್ಗೂ ಯಾವುದೋ ಒಂದು ಉಪಯೋಗಿಸಿದ್ದೀನಿ. ಬಡ್ಡಿ ಕಟ್ತಾನೇ ಇದ್ದೀನಿ, ಅಸಲೇ ತೀರ್ತಿಲ್ಲ. 5 ಲಕ್ಷಕ್ಕಿಂತ ಹೆಚ್ಚಿಗೆ ಬಡ್ಡಿ ಕಟ್ಟಿದ್ದೀನಿ, ಅದು 5 ಲಕ್ಷ ಕೊಡೋಕ್ಕಾಗ್ತಿಲ್ಲ. ಅವ್ನು ಕೊಟ್ಟಿರೋದು 5 ಲಕ್ಷ, ನನ್ನ ಸಾಲ ಬಡ್ಡಿ ಕೊಟ್ಟಿರೋದೇ 5 ಲಕ್ಷಕ್ಕಿಂತ ಹೆಚ್ಚಾಗಿ, ಅವನು ಅಸಲೇ ತೀರ್ಸೋಕ್ಕಾಗಿಲ್ಲ. ಒಂದು ದಿನ ಬಂದುಬಿಟ್ಟು, 6 ತಿಂಗಳಿಂದ ಬಡ್ಡಿನೇ ಕೊಟ್ಟಿರಲ್ಲ ಲಕ್ಷ್ಮೀ ಶ್ರೀನಿವಾಸ್, ನೀನು ಮನುಷ್ಯನ, ನಿಂಗೆ ಮಾನ ಮರ್ಯಾದೆ, ನನ್ನ ಬಡ್ಡಿ ಕೊಡು, ಇಲ್ಲ ಅಸಲು ಚುತ್ತ ಮಾಡು, ಇಲ್ಲಾಂದರೆ ಮನೆಯಿರೋ ಸೋಫಾ ಎತ್ಕೊಂಡು ಹೋಗ್ತೀನಿ, ಬೀರ್ ಎತ್ಕೊಂಡು ಹೋಗ್ತೀನಿ, ಫ್ರಿಜ್ ಎತ್ಕೊಂಡು ಹೋಗ್ಬಿಡ್ತೀನಿ, ಏನು ಸಿಗುತ್ತೋ ಎತ್ಕೊಂಡು ಹೋಗ್ತೀನಿ, ಏನು ಸಿಕ್ಕಿಲ್ವಾ ನಿಂಗೆ ಕೈ ಕಾಲು ಮುರಿದು ಬಿಡ್ತೀನಿ. ಯಾಕೊತ್ತಾ, ನಿನ್ನೆ ಸಾಯಿಸ್ಬಿಟ್ರೆ ದುಡ್ಡು ಬರಲ್ಲ ನನಗೆ, ಕೈ ಕಾಲು ಮುರಿದೆ ಆ ಸಂಕಟಕಾರು ತಂದು ದುಡ್ಡು ಕೊಡ್ತೀಯ ಅಂಥೇಳಿ ಸಾಲಗಾರ ಬಂದು ನನಗೆ ಅವ್ಯಾಚ ಪದಗಳಿಂದ ನಿಂದನೆ, ಕೆಟ್ಟ ಮಾತಲ್ಲೇ ನಾನು ಬೈತಾನೆ ಲಕ್ಷ್ಮೀ ಶ್ರೀನಿವಾಸ್ಗೆ, ಸಾಲ ಕೊಟ್ಟಿಲ್ವಲ್ಲ, ಸಾಲ ತೀರಿಸಿಲ್ಲ, ಇಲ್ಲ ಬಡ್ಡಿನೂ ಕೊಡ್ತಿಲ್ಲ ಅಂತ. ಅವ್ಯಾಚ ನಿಂದನೆಗಳ ಜೊತೆಗೆ ಪ್ರಾಣ ಭಯ, ಬೆದರಿಕೆ, ಸಾಯಿಸ್ಬಿಡ್ತೀನಿ ಅಂತ. ತೇಜೋವಧೆ, ಅವಮಾನ, ಎಲ್ಲರೂ ನೋಡ್ತಾ ಇದ್ದಾರೆ ಬೀದಿಯವರೆಲ್ಲ. ಲಕ್ಷ್ಮೀ ಶ್ರೀನಿವಾಸ್ ಸಾಲ ತೀರಿಸಿಲ್ವಂತೆ, ಬಡ್ಡಿ ಕೊಟ್ಟಿಲ್ವಂತೆ, ಪಕ್ಕದ ಮನೆಯವರು ಹಿಂದ್ಗಡೆ ಮನೆಯವರು ಸಿನಿಮಾ ನೋಡ್ತಾ ಇದ್ದಾರೆ, ಬಂದು ನನಗೆ ಬೈತಿದ್ರೆ, ನನಗೆ ಹೊಡಿತಿದ್ರೆ. ಹೊಡಿತಾ ಇದ್ದಾನೆ, ನಿಂದನಾ ದೋಷ, ನಿಂದನೆ ಬರ್ತಾ ಇದೆ,
ಬೈತಾ ಇದ್ದಾರೆ. ಲಕ್ಷ್ಮೀಶ್ವರ ಅಂಥವನು, ಇವನಂಥವನು, ಅವನು ಇವನಂತೆಲ್ಲ ಅವ್ಯಾಚ ಪದಗಳಿಂದ ನಿಂದನಾ ಪ್ರಯೋಗಗಳು. ವದ ಪ್ರಯೋಗ, ಒದೆಯೋದು, ಕೈ ಕಾಲಲ್ಲಿ ಹೊಡೆಯೋದು, ನನಗೆ ಕೋಲಲ್ಲಿ ಹೊಡೆಯೋದು. ಅಪಪ್ರಚಾರ, ನನ್ನ ಬಗ್ಗೆ ಲಕ್ಷ್ಮೀ ಶ್ರೀನಿವಾಸ 5 ಲಕ್ಷ ತೊಗೊಂಡ, ಬಡ್ಡಿ ಕಟ್ಟಿಲ್ಲ, ಅಸಲು ಕೊಟ್ಟಿಲ್ಲ, ಅವ್ನು ಸರಿ ಇಲ್ಲ ಅಂತ ಅಪಪ್ರಚಾರ ಊರವರೆಲ್ಲರಿಗೂ ಪ್ರಚಾರ ಮಾಡಿ ಸ್ಥಾನಮಾನಕ್ಕೆ ಅಗೌರವ ಮತ್ತು ತೇಜೋವಧೆ. ಸಾಲ ತಗೊಂಡಿದ್ದಕ್ಕೆ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಮನಸ್ಸಿನಲ್ಲಿ ಭಯ, ಪ್ರಾಣ ಭಯ, ತೇಜೋವಧೆ, ಧಿಕ್ಕಾರ, ಅಪಮಾನ ಎಲ್ಲ ಬಂತು. ಒಂದು ತೊಗೊಂಡ್ರೆ 10 ಫ್ರೀ ಅಂತಾರಲ್ಲ ಹಾಗೆ. ಆದ್ದರಿಂದ ಸಾಲ ತಗೊಳ್ಬೇಕಾದ್ರೂ ಕೂಡ ಸದ್ಭಕ್ತರಿಂದ ಸಾಲ ಪಡಿಬೇಕಂತೆ. ಚಂಡಾಳ ಸ್ತ್ರೀ, ಪತಿತ್ಯಾಗ ಮಾಡಿದಂಥ ಹೆಂಗಸಿನಿಂದ ದುಡ್ಡು ತೊಗೋಬಾರ್ದಂತೆ. ಗಂಡನ ಬಿಟ್ಟೋಳತ್ತ ದುಡ್ಡು ತೊಗೊಂಬಂದು ವ್ಯವಹಾರ ಮಾಡಬಾರ್ದು. ಗಂಡನ ಬಿಟ್ಟಿರ್ತಾಳಲ್ಲ ಅಂಥ ಹೆಂಗಸಿಂದ ಸಾಲ ಪಡಿಬಾರ್ದು, ತೀರ್ಸೋಕ್ಕೆ ಆಗಲ್ಲ. ವಿಧವಾ ಸ್ತ್ರೀಯಿಂದ ಸಾಲ ಪಡಿಬಾರ್ದು. ಚಂಡಾಳ ಸ್ತ್ರೀ, ವೈಶ್ಯವಾಟಿಕೆ ಮಾಡೋ ಹೆಂಗಸತ್ರ ಹಣ ತರಬಾರ್ದು. ವೈಶ್ಯವಾಟಿಕೆ ಮಾಡೋಳು 10 ಲಕ್ಷ ಕೊಡ್ತಾಳೆ ಕಮ್ಮಿ ಬಡ್ಡಿಗೆ, 20 ಲಕ್ಷ ಕೊಡ್ತಾಳೆ ಕಮ್ಮಿ ಬಡ್ಡಿಗೆ ಅಂತೇಳಿ ತಂದರೆ ಏಳಿಗೆ ಆಗಲ್ಲ. ಆ ಇನ್ವೆಸ್ಟ್ ಮಾಡಿ ಅದು ದುಡ್ದಿದ್ದೆಲ್ಲ ನಮ್ಮ ಮನೆ ಮಂದಿವ್ರಿಗೆಲ್ಲ ರೋಗ ಬಾಧೆಯಿಂದ ಸುತ್ಕೊಂಡ್ಬಿಡ್ತದೆ. ಸುಮಂಗಲಿ ಆಗಿದ್ದು ಅಪವಿತ್ರ ಆಗಿರ್ತಾಳೆ, ಗಂಡ ಇದು ಕೂಡ ಬೇರೆ ಪುರುಷನ ಜೊತೆ ಮಲಗಿರ್ತಾಳೆ, ಅವಳಿಂದ ನಾವು ಹಣ ತಂದು ಸಾಲ ಪಡಿಬಾರ್ದು. ಕಳತ್ರ ಯೋಗ, 2-3 ಜನ ಜೊತೆ ಮದುವೆ ಆಗಿರೋನು 2-3 ಹೆಂಗಸ್ರ ಜೊತೆ ಇಟ್ಕೊಂಡಿರೋ ವ್ಯಕ್ತಿಯಿಂದ ಸಾಲ ಪಡಿಬಾರ್ದು. ಎರಡನೇದು, ಅಂಗಹೀನತೆ ಇರುವಂಥವನಿಂದ ಸಾಲ ಪಡಿಬಾರ್ದು. ಅವನ ಅಂಗವಿಕಲ, ಅವನು ದುಡ್ಡು ಇಟ್ಟಿರ್ತಾನೆ ಕೋಟಿಗಟ್ಟಲೆ, ಅವನ ಹತ್ರ ಸಾಲ ತೊಗೊಂಬರ್ಬಾರ್ದು. ಅಂಗವಿಕಲ ಹತ್ರ ಯಾರು ತಂದೆ ತಾಯಿನ ನೋಡ್ಕೊಳ್ಳಲ್ವೋ ಅಂಥವನು ಜೋರಾಗಿ ದುಡ್ಡು ಇಟ್ಟಿರ್ತಾನೆ, ಅಪ್ಪಂಗೆ ಊಟ ಹಾಕಲ್ಲ, ಅಮ್ಮಂಗೆ ಊಟ ಹಾಕಲ್ಲ, ಕೋಟಿಗಟ್ಟಲೆ ದುಡ್ಡು ಇರುತ್ತೆ, ಅಂಥವನ ಹತ್ರ ಒಂದು 10 ಲಕ್ಷ ಸಾಲ ತರಬಾರ್ದು. ಯಾಕೆಂದರೆ ಅದು ಮಾತಾಪಿತೃ ಶಾಪ ಇರೋ ಜಾತಕ. ದೈವನಿಂದನೆ, ಗುರುನಿಂದನೆ ಮಾಡುವಂಥ ವ್ಯಕ್ತಿ ಹತ್ರ ಹಣವನ್ನು ಪಡಿಬಾರ್ದು, ಸಾಲ ಪಡಿಬಾರ್ದು. ಪಡೆದ್ರೆ ನೀವು ಯಾವುದಕ್ಕೆ ತೊಗೊಂಬಂದು ಇನ್ವೆಸ್ಟ್ ಮಾಡ್ತಾರೋ ಅದು ಉದ್ಧಾರ ಆಗಲ್ಲ, ಅವನ ಸಾಲ ನೀವು ತೀರ್ಸೋಕ್ಕೆ ಆಗಲ್ಲ ಬದುಕಿರೋವರೆಗೂ. ಕೊನೆಗೆ ನೋಡಿಕೊಂಡು ನಿಮ್ಮ ಮನೆ ಬರ್ಸ್ಕೊಂಡ್ಬಿಡ್ತಾನೆ. ನೀನು ಅಸಲು ಕೊಟ್ಟಿಲ್ವಲ್ಲ, ಮನೆ ಬಂದು ನನ್ನ ಹೆಸರು ಬರೀ, ನೀನು ಸಾಲ ಬಡ್ಡಿ 2 ತೀರಿಸಿಲ್ಲ, ಜಮೀನು ಬರೀ, ನೀನು ಸಾಲ ಬಡ್ಡಿ ತೀರಿಸಿಲ್ಲ, ನಿನ್ನ ಅಂಗಡಿ ಮನೆ ನನಗೆ ಬರ್ಕೊಡು ಅಂಥೇಳಿ ಬರ್ಸ್ಕೊಂಬಿಟ್ಟು ನಿಮ್ಮನ್ನು ಕೇಳಾಕ್ಬಿಟ್ಟು ಮಾತು ಮಾಡಿಬಿಡ್ತಾರೆ. ಆದ್ದರಿಂದ ಸಾಲ ಪಡಿಬೇಕಾದ್ರೂ, ಸಾಲ ತಗೊಳ್ಬೇಕಾದ್ರೂ ಸದ್ಭಕ್ತರಿಂದ ಪಡಿಬೇಕು. ನಿಯತ್ತಾಗಿ ದುಡ್ದಿರೋರಿಂದ ಹಣ ತೆಗಿಬೇಕು. ಈ ಲಂಚ ತಗೊಳ್ಳೋರು, ಕೊಲೆ ಮಾಡಿ ತಂದಿರೋರು, ಮೋಸ ಮಾಡೋದು, ಕದ್ದು ತಂದಿರೋರು ತೊಗೊಂಡ್ರೆ ಆ ಎಲ್ಲ ಇನ್ಫೆಕ್ಷನ್ನು, ರಾಹು ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಾ, ಕೇತು ಏಳಿಗೆ ಆಗಲ್ಲ ಅಂದರೆ ಕೇತು ಎಲ್ಲರಿಗೂ ಎಲ್ಲ ಕಡೆ ಲಾಸ್ ಆಗ್ತಿದೆ ಅಂದರೆ ರಾಹು ಕೇತುವಿಂದ ಮನುಷ್ಯ ನತದುಷ್ಟನಾಗಿ ನಷ್ಟನಾಗಿ ಭಿಕಾರಿ ಆಗ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ನಾನು ಈಗಾಗಲೇ ಹೇಳಿದೆ, ಯಾರ ಹತ್ರ ಸಾಲ ತಗೊಂಡ್ರೆ ನಾವು ತೀರ್ಸೋಕ್ಕಾಗಲ್ಲ, ಅಸಲೇ ತೀರ್ಸೋಕ್ಕಾಗಲ್ಲ. ಬಡ್ಡಿ ಕಟ್ಟಿ ಕಾರು, ಮನೆ, ಸೈಟು, ಬಂಗ್ಲೆ, ಜಮೀನೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ತೊಗೊಂಡಿದ್ದು ನೋಡ್ರೆ 5 ಲಕ್ಷ, ಮಾರ್ಕೊಂಡಿರೋದು ನೋಡ್ರೆ ಕೋಟ್ಯಾಂತರ ರೂಪಾಯಿ ಮಾರ್ಕೊಂಡು ಅವ್ನು ಸಾಲ ತೀರ್ಸೋಕ್ಕೆ. ನೋಡಿ, ಅಂಥ ದರಿದ್ರ ಕೈಯಿಂದ ನಾವು ಸಾಲ ತೊಗೊಂಡ್ಬಿಟ್ಟಿರ್ತೀವಿ. ಆದ್ದರಿಂದ ಸಾಲ ತೊಗೊಳ್ಬೇಕಾದ್ರೂ 10 ಸಲ ಯೋಚನೆ ಮಾಡಬೇಕು. ಯಾವ ವ್ಯಕ್ತಿತ ಸಾಲ ತೊಗೊಂಡ್ರೆ ನಂಗೆ ಒಳ್ಳೇದಾಗತ್ತೆ ಅಂತ ಕಣ್ಮುಚ್ಕೊಂಡು ಯೋಚನೆ ಮಾಡಬೇಕು. ಸಾಲ ತೊಗೊಂಡ್ಮೇಲೆ ಋಣಬಾಧೆಯಲ್ಲಿ ಮುಕ್ತರಾಗಬೇಕು. ಋಣಬಾಧೆ, ಲಕ್ಷ್ಮೀ ಶ್ರೀನಿವಾಸ ಹತ್ರ ಸಾಲ ಕೇಳೋಣ ಒಂದು 5 ಲಕ್ಷ ಆಯಿತು. ಲಕ್ಷ್ಮೀ ಶ್ರೀನಿವಾಸ 5 ಲಕ್ಷ ಕೊಟ್ಬಿಟ್ಟು 5 ತಿಂಗಳು ಬಡ್ಡಿ ಕಟ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ಗೆ ಟೋಪಿ ಹಾಕ್ಬಿಡೋದಾ? ಏನೋ ಲಕ್ಷ್ಮೀ ಶ್ರೀನಿವಾಸ, ನೀನು ದುಡ್ಡು ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ? ಏನು ವಿಡಿಯೋ ಇದೆಯಾ? ನೀ ಕೊಟ್ಟಿದ್ದೇನಕ್ಕೇನು ಪ್ರೂಫು? ನೀನು ಇವತ್ತಿಂದ ಬಡ್ಡಿನೂ ಕೊಡಲ್ಲ, 5 ಲಕ್ಷನೂ ಕೊಡು, ಅದೇನು ಮಾಡ್ಕೊತೀವೋ ಮಾಡ್ಕೊ ನೀನು ಅಂತಾನೆ. ಸಾಲ ಕೊಡಬೇಕಾದ್ರೂ ಅವನಲ್ಲಿ ಇರೋ ಯೋಗ್ಯತೆ ನೋಡ್ಕೊಂಡು ಸಾಲ ಕೊಡಬೇಕಂತೆ. ಸಾಲ ತೊಗೊಳ್ಬೇಕಾದ್ರೂ ಯಾರ ಹತ್ರ ನೀವು ದುಡ್ಡು ಕೇಳ್ತಿರೋ ಅವನು ಕೂಡ ಸದ್ಭಕ್ತನಾಗಿದ್ದರೆ ಮಾತ್ರ ಅವನಿಂದ ತಂದಂಥ ದುಡ್ಡು ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಮನೆ ಕಟ್ಟೋಕ್ಕೋ, ಜಮೀನು ತೊಗೊಳಕ್ಕೋ, ಅಥವಾ ನಿಮ್ಮ ವ್ಯಾಪಾರಕ್ಕೋ ಏನಕ್ಕೂ ಇದು ಉಪಯೋಗಿಸ್ತಿರೋ ಅಕ್ಷಯ ಆಗತ್ತಂತೆ. ಏನು ಸ್ವಾಮಿ ನೀವು 5 ಲಕ್ಷ ಕೊಟ್ರಿ, ಒಳ್ಳೆ ತುಂಬ ಮನಸ್ಸಿಂದ 5 ಲಕ್ಷ ಸಾಲ ಕೊಟ್ರಿ, ನನಗೆ ತೊಗೊಂಡಂಗೆ ಇನ್ವೆಸ್ಟ್ ಮಾಡೋದು, ಇವತ್ತು 5 ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ ನನಗೆ, ತುಂಬ ಧನ್ಯವಾದ ನೀವು ಸಾಲ ಕೊಟ್ಟಿದ್ದಕ್ಕೆ. ನೀವೇನೋ ಒಂದು ಒಳ್ಳೆ ಶುದ್ಧ ಮನಸ್ಸಿನಿಂದ, ಒಳ್ಳೆ ಭಾವನೆಯಿಂದ ನನಗೆ 5 ಲಕ್ಷ ಕೊಟ್ರಿ, ಆಶೀರ್ವಾದ ಮಾಡಿ, ಇವತ್ತು ನಾನು ನಿಮ್ಮ ನೆನೆಸ್ಕೊತೀನಿ. ಆಪತ್ಕಾದಲ್ಲಿ 5 ಲಕ್ಷ ಕೊಟ್ಟಿದ್ದಕ್ಕೆ ಇವತ್ತು ವರ್ಷಕ್ಕೆ 5 ಕೋಟಿ ಟರ್ನ್ ಓವರ್ ಮಾಡ್ತಾಯಿದ್ದೀನಿ ಅಂಥೇಳಿ
5 ಲಕ್ಷ ಜೊತೆಗೆ ಇನ್ನೂ 1 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಅವ್ರ ಹತ್ರ ಆ ಸದ್ಭಕ್ತಿನ ಸಾಲ ತಂದಿದ್ದಕ್ಕೆ 5 ಕೋಟಿ ಟರ್ನ್ ಓವರ್ ಇದೆ. ಅವ್ನು ಯಾವನು ಚಂಡಾಳ ಲಂಚ ತೊಗೊಂಡು ಹೇಳ್ದಲ್ಲ ಯಾರ ಹತ್ರ ತೊಗೋಬಾರ್ದು ಅಂತ, ಅಂಥವ್ರ ಹತ್ರ ತೊಗೊಂಬಿಟ್ಟು ಇರೋದು ಕಳ್ಕೊಂಡ ವೀರಭದ್ರ ಅಂತ ಎಲ್ಲ ಕಳ್ಕೊಂಡು ಕೇರಾಗ್ಬಿಟ್ಟು ಆಗಿಬಿಡ್ತಾನೆ. ನೋಡಿ, ಲಕ್ಷ್ಮಿ ಅನ್ಯಾಯ ದುಡ್ಡು ಕುಬೇರ ಲಕ್ಷ್ಮಿ, ಪರಂಪರೆಯಾಗಿ ಬಂದಂಥದ್ದು ಬೇವ್ರು ಸುರಿಸಿ ಬಂದಂಥ ದುಡ್ಡು ಮಹಾಲಕ್ಷ್ಮಿ. ಲಂಚ, ಮೋಸ, ಕಳ್ಳತನ, ದರೋಡೆ ಈ ಥರದಲ್ಲಿ ಸಂಪಾದಿಸೋದೆಲ್ಲ ಕುಬೇರ ಲಕ್ಷ್ಮಿ. ಬೇವ್ರು ಸುರಿಸಿ ನಿಯತ್ತಾಗಿ ಸಂಪಾದನೆ ಮಾಡಿ ನ್ಯಾಯಬದ್ಧವಾಗಿ ಮಾಡಿದಂಥ ಲಕ್ಷ್ಮಿ ತಲತಲಾಂತರಿಗೂ ವಾಸ ಮಾಡ್ತಾಳಂತೆ. ಮಕ್ಕಳು ನಾನು ನಿಯತ್ತಾಗಿ ಸಂಪಾದನೆ ಮಾಡಿಟ್ರೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ಅದು ಅನುಭವಿಸೋ ಶಕ್ತಿ ಕೊಡುತ್ತಂತೆ. ಯಾಕೆ ನಿಯತ್ತಿಂದ ಬಂದಂಥ ಹಣ ಅದು ಮಹಾಲಕ್ಷ್ಮಿ. ಇಲ್ಲಿ ಏನಾಗಿದೆ ಅಂದರೆ, ದರೋಡೆ ಮಾಡಿ, ಲಂಚ ತೊಗೊಂಡು, ಮೋಸ ಮಾಡಿ, ಸುಪಾರಿ ತೊಗೊಂಡು ಏನೆಲ್ಲ ಮಾಡಿಟ್ಟು ಆ ಲಕ್ಷ್ಮಿ ನಾವು ಸಾಲ ಕೊಡ್ತಾ ಇದ್ದಾನೆ. ಹೀಗಾಗಿ ನಾನು ಮಲ್ಲೇಶ್ವರಲ್ಲಿ ಒಬ್ಬರನ್ನ ಭೇಟಿ ಮಾಡಿದ್ದೆ. ಪಾಪ ಅವರು, ನಾನು ಸರ್ ರಸ್ತೆಲಿ ಹೋಗ್ಬೇಕಾದ್ರೆ ಒಬ್ಬರು ಕೇಳಿದೆ, ಅಲ್ಲಿ ಒಂದು ಹೆಂಗ್ಸ್ ಮೇಲೆ ಗಲಾಟೆ ನಡೀತಾ ಇತ್ತು. 3 ಜನ ಹುಡುಗರು ಬಂದು ಹಗ್ಲೊತ್ತೆ ಸಾಯಂಕಾಲ ಒಂದು 3-4 ಗಂಟೆಲಿ ಏನಕ್ಕೆ ಬಾಯ್ತಾ ಇದ್ದಾರೆ ಅಂತ ನಾನು ಹಾಗೆ ನೋಡ್ತಾ ಇದ್ದೆ. ನೋಡಿದ್ರೆ ಡೈಲಿ ಅವಳು ಸಾಲ ತೊಗೊಂಡ್ಬಿಟ್ಟಿದ್ದಾಳೆ. ಡೈಲಿ 100 ರೂಪಾಯಿ ಕೊಡಬೇಕಂತೆ. ಎಷ್ಟು 100-200 ಕೊಡಬೇಕಂತೆ. ಅವತ್ತು ಕೊಡೋಕ್ಕಾಗ್ತಿಲ್ಲ, ವ್ಯಾಪಾರನೇ ಆಗಿಲ್ಲ. ಈಗ ಮನೆಗೆ ಹೋಗಿ ಊಟಕ್ಕೆ ದುಡ್ಡಿಲ್ಲ, ನಾಳೆ ಕೊಡ್ತೀನಿ ಅಂತಂದಾಗ, ಇದು 3 ದಿನ ಹಿಂಗೆ ಹೇಳ್ತಾ ಇದೆಯಾ ನಾಳೆ ಅಂತ, ಇವಾಗ ಕೊಡ್ತೀಯಲ್ಲ ಅಂತ ಹೂವಿನ ಪುಟ್ಟಿನ ತೆಗೆದು ರಸ್ತೆ ಮೇಲೆ ಸಾಕ್ಬಿಟ್ಟ. ಹೂ ಮಾರೋಳದು ಈ 3 ಜನ ಹುಡುಗರು. ಅವನ ಬಾಸ್ ಎಲ್ಲೋ ಕೂತಿದ್ದಾನೆ. ನೋಡಿ, ಅವಳು ಎಷ್ಟು ಸಾವಿರ ಎಷ್ಟು ಲಕ್ಷ ತೊಗೊಂಡಿದ್ಲೋ ಗೊತ್ತಿಲ್ಲ, ನಾವೇನು ಕೇಳೋಕ್ಕೆ ಹೋಗಿಲ್ಲ. ಅವತ್ತು ಘಟನೆ ರಸ್ತೆ ಒಳಗೆ ಹಾಡಗ್ಲಲ್ಲಿ ಆ ಹುಡುಗರು ಹೂ ಮಾರೋರ ಹತ್ರ ದುಡ್ಡು ವಸೂಲಿ ಮಾಡ್ತದೆ. ಕೊಡು, ಡೈಲಿ ಕಟ್ಟಬೇಕಂತೆ ಅಮ್ಮ, ಡೈಲಿ ಕೊಡಬೇಕಂತೆ ಇಷ್ಟು ದುಡ್ಡು ಅಂತ ಅವಳು ಮಾಡಿರೋ ಸಾಲಕ್ಕೆ. ಅವಳು ಯಾರ ಜೊತೆ ಹೇಳ್ತಾ ಇದ್ಲು, ಹಿಂಗೆ ಆಯಿತು ನೋಡಿ, ಹೂವೆಲ್ಲ ಬಿಸಾಕ್ಬಿಟ್ಟ ಇಲ್ಲ ಬಾಯಿಗೆ ಬಂದಂಗೆಲ್ಲ ಬೈದು. ಅವಳು ಪಾಪ 50 ವರ್ಷದ ವಯಸ್ಸಾಗಿರೋಳು. ಈ ಹುಡುಗರು 28-29 ವಯಸ್ಸಿನವರು. ಅವಳಿಗೆ ತಾಯಿ ಸಮಾನ, ಬಾಯಿ ಬಂದಾಗ ಬೈತಾ ಇದ್ದಾರೆ. ನೋಡಿ, ಅವಳು ಯಾವ ಗಳಿಗೆಯಲ್ಲಿ ಯಾರ ಹತ್ರ ಸಾಲ ತಂದಿದ್ದಾಳೋ ಅವಳು ಇವತ್ತು ತೀರ್ಸೋಕ್ಕಾಗಿಲ್ಲ. ಅಷ್ಟೆಲ್ಲ ವಯಸ್ಸಾದರೂ ಕೂಡ ದಿನ ಕಟ್ಕೊಂಡು ಹೋಗ್ತಿದ್ದಾಳೆ. ಅದೇನು ದರಿದ್ರದವೋ ಅದೇನೋ ಎಂದೂ ಗೊತ್ತಿಲ್ಲ. ಅವಳು ಯಾರ ಹತ್ರ ಸಾಲ ತೊಗೊಂಡಿದ್ದಾಳೆ? ಇಂಥ ತರಲೆ ಹತ್ರ ಸಾಲ ತೊಗೊಂಡಿದ್ದಾಳೆ. ಕೊಲೆ ಮಾಡೋರ, ಸುಪಾರಿ ತೊಗೊಂಡು ಕೊಲೆ ಮಾಡೋರು, ಲಂಚ ತೊಗೊಳ್ಳೋರು, ಮೋಸ ಮಾರೋರು, ದರೋಡೆ ಮಾರೋರು, ಇಂಥವ್ರ ಹತ್ರ ದುಡ್ಡು ತೊಗೊಂಬಂದ್ಬಿಟ್ಟಿದ್ದಾಳೆ. ಅವಳಿಗೆ ತೀರ್ಸೋಕ್ಕೆ ಆಗ್ತಿಲ್ಲ. ದರಿದ್ರ ಇನ್ನೂ ಅಂಟ್ಕೊಂಡಿದೆ ಅವಳದು. ಹೂ ಮಾರೋದು, ಹೂ ಸುಮಂಗಲಿ ಪುಷ್ಪ, ಅದು ಹೂ ದೇವತೆಗೆ ಹಾಕೋ ಹೂವು, ಅದನ್ನು ಬಿಸಾಕಿ ಹಾಳು ಮಾಡಿಬಿಟ್ಟು ಹೋದರು. ಹೀಗೆ ಅನ್ಯಾಯ ಮಾರ್ಗದಲ್ಲಿ ದುಡಿಯೋರ ಹತ್ರ ಹೋಗಿ ಯಾವತ್ತೂ ಸಾಲ ಕೇಳಿಬಿಡು. ಉಪವಾಸ ಇದ್ದು ಪರವಾಗಿಲ್ಲ, ಎಲ್ಲ ಕಳ್ಕೊಂಡು ಬೀದಿಗೆ ಬಂದರೂ ಪರವಾಗಿಲ್ಲ. ಅವಂಥ ಸಾಲ ತೊಗೊಂಡು ಎಲ್ಲ ಕಳ್ಕೊಳ್ಳೋ ಬದಲು ನಾವೇ ಕೈಯಾರೆ ಕಳ್ಕೊಂಬಿಟ್ಟು ಸಾಲ ಮಾಡಿಬಿಟ್ಟು ತೀರ್ಸೋದು ಒಳ್ಳೆಯದು, ಮಾರ್ಬಿಟ್ಟು ತೀರ್ಸೋದು ಒಳ್ಳೆಯದು. ಅದರಿಂದ ಕೆಲವು ಹತ್ರ ಸಾಲ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಿ ಅವ್ನ ಬ್ಯಾಕ್ಗ್ರೌಂಡ್ ಎಂಥದ್ದು ಅಂತ. ಅವಳು ಅಥವಾ ಅವನು ಒಬ್ಬ ಹೆಂಗಸತ್ರ ಹೋಗ್ತೀರಾ, ಅವಳು ಗಂಡನ ಬಿಟ್ಟಿದ್ದಾಳ, ವಿಧವೆ ಆಗಿದ್ದಾಳ, ವೈಶ್ಯವಾಟಿಕೆ ಮಾಡ್ತಾಳ. ಒಂದು ಹೆಂಗಸು ಗಂಡ ಯಾವುದೋ ಒಂದು ATM ಏನೋ ವಾಚ್ಮ್ಯಾನು, ಯಾವುದೋ ಒಂದು ಕಂಪ್ನೀಲಿ ಬ್ಯಾಂಕಲ್ಲಿ ವಾಚ್ಮ್ಯಾನ್ ಆಗಿದ್ದಾನೆ. ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವಳಿಗೆ ವಿಪರೀತ ಆಸೆ, ಕಾರ್ ತೊಗೋಬೇಕು, ಸೈಟ್ ತೊಗೋಬೇಕು, ಬೆಂಗಳೂರು ಮನೆ ಮಾಡಬೇಕು, TV ಬೇಕು, ಫ್ರಿಜ್ ಬೇಕು, ಮೈ ತುಂಬ ಹೊಡಬೇಕು ಅನ್ನೋ ಆಸೆ. ಗಂಡ ತರೋ ಸಂಬಳಕ್ಕೆ ಸಾಕಾಗ್ತಿಲ್ಲ, ಅವಳ ಆಸೆ ಈಡೇರ್ಸೋಕ್ಕಾಗ್ತಿಲ್ಲ. ಅವಳೇನು ಮಾಡೋದು, ಗಂಡ ಆಫೀಸ್ಗೆ ಹೋದ್ಮೇಲೆ ಪರಪುರುಷರ ಜೊತೆ ಎಲ್ಲ ಸುಖ ತೊಗೊಳ್ಳೋದು, ದುಡ್ಡು ಸಂಪಾದನೆ ಮಾಡೋದು. ಹೀಗೆ ಮಾಡಿ 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 ಒಂದಷ್ಟು ಮಾಡಿಬಿಟ್ಟು ಆ ದುಡ್ಡಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಅವ್ರಿಗೆಲ್ಲ ಲೋನ್ ಕೊಡೋದು, ಸಾಲ ಕೊಡೋದು. 100ಕ್ಕೆ 10 ರೂಪಾಯಿ ಬಡ್ಡಿ ಅಂತೆ, 100ಕ್ಕೆ 10 ರೂಪಾಯಿ ಹೀಗೆ ಬಡ್ಡಿ ಬರೋದು. ಗಂಡಂಗೆ ಆಶ್ಚರ್ಯ, ನನ್ನ ಹೆಂಡತಿಗೆ ಎಷ್ಟು ದುಡ್ಡು ಬಂತು ಅಂತ. ನಮ್ಮ ಅಪ್ಪನ ಮನೆಗೆ ದುಡ್ಡು ತೊಗೊಂಬಂದೆ, ಬಡ್ಡಿ ಬಿಟ್ಟೆ, ಬಡ್ಡಿಯಿಂದ ಇಷ್ಟೆಲ್ಲ ಬಂತು. TV ಬಂತು, ಸೋಫಾ ಬಂತು, ಫ್ರಿಜ್ ಬಂತು, ಏನೆಲ್ಲ ಬಂತು, ವಾಚು, ಒಂದೆರಡು ಬಳೆ ಮಾಡಿಸ್ಕೊಂಡ್ಲು, ಒಂದು ನೆಕ್ಲೆಸ್ ಮಾಡಿಸ್ಕೊಂಡ್ಲು. ಗಂಡಂಗೆ ಆಶ್ಚರ್ಯ, ನಾನು ತೊಡೋ ಸಂಬಳದಲ್ಲಿ ಇವೆಲ್ಲ ಹೆಂಗೆ ಅಂತೇಳಿ. ಅಂಥ ಹೆಂಗಸತ್ರ ಕೆಲವು ಜನ ಸಾಲ ಮಾಡಿಬಿಟ್ರೆ ಇವತ್ತು ಸಾಲ ತೀರ್ಸೋಕ್ಕಾಗ್ತಿಲ್ಲ. ಪತಿತ್ಯಾಗ, ಪರಪುರುಷರ ಸಹವಾಸ, ಸುಮಂಗಲಿ ಆಗಿದ್ದು, ಮುತ್ತೈದೆ ಆಗಿದ್ದು, ಪರಪುರುಷ ಜೊತೆ ಸಂಬಂಧ, ವೈಶ್ಯವಾಟಿಕೆ ಮಾಡೋ ಹೆಂಗಸು, ಚಂಡಾಳಿ, ಸುಳ್ಳು ಹೇಳೋದು, ಆಣೆ ಇಡೋದು, ಕದಿಯೋ ಹೆಂಗಸತ್ರ, ಇಂಥವ್ರು ಯಾರತ್ತೂ ಸಾಲ ಮಾಡಬಾರ್ದು. ಮಾಡಿಬಿಟ್ಟ ಅಂದರೆ ತೀರ್ಸೋಕ್ಕಾಗಲ್ಲ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ಥ್ರೆಟ್ಸ್ ಜಾಸ್ತಿ, ರಿಸ್ಕ್ ಜಾಸ್ತಿ. ಈ ಥ್ರೆಟ್ಸು ರಿಸ್ಕ್ ಎರಡೂ ಸೇರಿದಾಗ ಆತ್ಮಹತ್ಯೆಗೆ ಮನಸ್ಸು ಪ್ರಚೋದನೆ ಮಾಡುತ್ತೆ. ಸಾಲ ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ನ್ಯೂಸ್ ಬರುತ್ತೆ.
ಹೀಗಾಗಿ ಸಾಲ ತಗೋಬೇಕಾದ್ರೆ ಬ್ಯಾಂಕ್ದು ಒಂಥರ ಬಿಡಿ, ಅದು ಒಂಥರ ಸಮುದ್ರ. ಈ ವ್ಯಕ್ತಿಗಳ ಹತ್ರ ಸಾಲ ಮಾಡ್ತಿರಲ್ಲ, ಅವ್ರ ಹತ್ರ ಭಾಳ ಯೋಚನೆ ಮಾಡಬೇಕು. ಆಯಿತು ಬಿಡಪ್ಪ ಲಕ್ಷ್ಮೀ ಶ್ರೀನಿವಾಸ, 5 ಲಕ್ಷ ಸಾಲ ತೊಗೊಂಡಿದ್ಯಾ, ಒಂದು 4 ತಿಂಗಳು ಬಡ್ಡಿ ಕಟ್ಟೋಕ್ಕಾಗಿಲ್ಲ, ಅಟ್ಲೀಸ್ಟು ಬಡ್ಡಿ ಜಮಾ ಮಾಡಿಬಿಡ್ತೀನಿ, ಅಸ್ಲಾರು ಕೊಡು ಅನ್ನೋ ವ್ಯಕ್ತಿ ಇರಬೇಕು. ಬಡ್ಡಿಗೆ ಬಡ್ಡಿ, ಆ ಬಡ್ಡಿಗೆ ಚಕ್ರ ಬಡ್ಡಿ, ಸೂತ್ರ ಬಡ್ಡಿ ಅಂತೆಲ್ಲ ಹಾಕಿ 5 ಲಕ್ಷದ 15 ಲಕ್ಷಕ್ಕೆ ತಂದು ನಿಲ್ಲಿಸ್ಬಿಟ್ಟು ಅವ್ನ ಮನೆ ಬರ್ಸ್ಕೊಂಡು ಅವ್ನ ಕಾರ್ ಕಿತ್ಕೊಂಡು, ಸ್ಕೂಟ್ರ್ ಕಿತ್ಕೊಂಡು, ಆಟೋ ಕಿತ್ಕೊಂಡ್ಬಿಟ್ಟು ಕಳಿಸ್ತಾನೆ. ನೋಡಿ ಹೆಂಗಿದೆ ಕಲಿಯುಗದಲ್ಲಿ, ಇದೇ ಕಲಿಯುಗ. ಅದರಿಂದ ಮಹಾಲಕ್ಷ್ಮಿ ಇರೋತ್ತ ಸಾಲ ಮಾಡಿ. ಹೆಂಗೆ ಗೊತ್ತಾಗತ್ತೆ ಅಂದರೆ ಅವರ ಆಚಾರ ವಿಚಾರ ಸಂಸ್ಕಾರದಿಂದ. ಸಾಲ ತೊಗೊಂಬಿಟ್ಟಿರ್ತೀವಿ, ಸಾಲ ತೀರ್ಸೋಕ್ಕಾಗ್ತಿಲ್ಲ, ಬಡ್ಡಿ ಕಟ್ಟೋಕ್ಕೂ ಆಗ್ತಿಲ್ಲ, ಸಾಲಕ್ಕೆ ಬಡ್ಡಿ ಮತ್ತು ಅಸಲು ಕೊಡೋಕ್ಕಾಗದವರು ಮನೆ ಮುಂದೆ ಬಂದು ಏನು ಮಾಡ್ತಾರೆ, ಬಾಯಿ ಬಂದಾಗ ಬೈತಾರೆ, ಹೊಡಿತಾರೆ, ಕೂಗಾಡ್ತಾರೆ, ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ತಂದು ಇಟ್ಬಿಡ್ತಾರೆ. ಸಾಲ ತೀರ್ಸೋಕ್ಕೆ ನಿಧಾನ ಆದರೂ ಪರವಾಗಿಲ್ಲ, ಬಡ್ಡಿ ಕೊಡೋದು ನಿಧಾನ ಆದರೂ ಪರವಾಗಿಲ್ಲ, ಅಂಥವ್ರು ಮನೆ ಮುಂದೆ ಬಂದು ಗಲಾಟೆ ಮಾಡಬಾರ್ದು, ಅವರಿಂದ ತೊಂದರೆಗಳಾಗಬಾರ್ದು. ಅಂದರೆ ಏನು ಮಂತ್ರ ತಂತ್ರ ಮಾಡಬೇಕು ಅಂತ. ತಂತ್ರ ಮಾಡಬೇಕಂದ್ರೆ ಜೋಳ ಬೇಕು. ಒಂದು ಅರ್ಧ ಕಪ್ಪು ಜೋಳ ಇಟ್ಕೊಳ್ಳಿ, ಒಂದು 200 ಗ್ರಾಮ್ ಜೋಳ ಒಂದು 200 ಗ್ರಾಮು. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕೈಲಿ ಇಟ್ಕೊಬಿಟ್ಟು ನಾನು ಹೇಳೋ ಮಂತ್ರ ಹೇಳಬೇಕು. ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ. ಸಾಲ ತೀರ್ಸೋಕ್ಕೆ ಶಕ್ತಿ ಕೊಡೋನು, ಸಾಲ ಕೊಟ್ಟು ಮನೆ ಮುಂದೆ ಬಂದು ಗಲಾಟೆ ಮಾಡಬಾರ್ದು ಅಂತಾದರೆ ಈ ಕುಬೇರ ಮಂತ್ರ ಹೇಳಿ ದಿಗ್ಬಂಧನ ಮಾಡಬೇಕು. ಜೋಳ, ಎಷ್ಟೋ ಜನಕ್ಕೆ ಜೋಳ ಅಂದರೆ ಗೊತ್ತಿಲ್ಲ ಈಗಿನ ಜನ್ರೇಷನ್ ಹುಡುಗರಿಗೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಜೋಳ ಯಾವುದು ಅಂತೇಳಿ. ಇದು ಜೋಳ ಎಲ್ಲ ಅಂಗಡಿ ಕಡೆ ಪ್ರಾವಿಷನ್ ಸ್ಟೋರ್ ಸಿಗುತ್ತೆ. ಒಂದು kg ತೊಗೊಂಬನ್ನಿ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇಟ್ಕೊಳ್ಳಿ. ಪೂರ್ವ ಜನ್ಮದ ಋಣಬಾಧೆಯಿಂದ ಇವತ್ತು ಸಾಲ ಮಾಡಿದ್ದೀನಿ, ಆ ಶಾಪ ಆ ದೋಷ ನಿವಾರಣೆ ಆಗಬೇಕು, ಜೋಳದಿಂದ ನಿವಾರಣೆ ಆಗುತ್ತೆ. ಆದ್ದರಿಂದ ಜೋಳನ ಒಂದು ಅರ್ಧ ಕಪ್ಪು ಇಟ್ಕೊಂಡು ಕೈಲಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತ 10 ಗಂಟೆ ಜಪ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ನೀವು ಖಾಲಿ ಹೊಟ್ಟೆಲಿ ಜಪ ಮಾಡಬೇಕು. ಚೆನ್ನಾಗಿ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಜಪ ಮಾಡೋದಲ್ಲ, ಖಾಲಿ ಹೊಟ್ಟೆಲಿ ಜಪ ಮಾಡಿ ಆಮೇಲೆ ಆ ಮಂತ್ರಿಸಿದಂಥ ಜೋಳನ ಪಾರಿವಾಳ ಇರೋ ಕಡೆಗೆ ಹೋಗಿ ಕೊಟ್ಟು ಬರಬೇಕಿಲ್ಲ, ಪಾರಿವಾಳ ವಾಸ ಮಾಡೋ ಜಾಗ ಹೋಗಿ ಇಟ್ಬಿಟ್ಟು ಬರಬೇಕು. ಒಂದು ಪೇಪರಲ್ಲೋ ಬೌಲಲ್ಲೋ. ಯಾವಾಗ ಪಾರಿವಾಳ ಈ ಮಂತ್ರ ಹಾಕಿದ ಜೋಳ ಚೆನ್ನಾಗಿ ತಿನ್ನುತ್ತೋ ಯಾವುದೋ ಒಂದು ರೂಪದಲ್ಲಿ ಇವು ಸಾಲನ ಬೇಗ ತೀರಿಸೋಕೆ ಏರ್ಪಾಟ್ ಮಾಡಿಕೊಡುತ್ತೆ. ಪೂರ್ವಜನ್ಮದ ಕರ್ಮ ನಾಶ ಆಗ್ತಾರೆ. ಆಗ ಬರಬೇಕಾ ದುಡ್ಡು ಬಂದುಬಿಡುತ್ತೆ, ಸಾಲ ತೀರಿಸ್ಬಿಡ್ತೀರಾ. ಯಾವುದೋ ಒಂದು ದುಡ್ಡು ಇತ್ತು ಮಾರಿಬಿಟ್ಟು ಸಾಲ ತೀರಿಸ್ತೀರ. ಏನೋ ಗೊತ್ತಿದೆ, ಸಾಲದಿಂದ ಮುಕ್ತರಾಗಬೇಕು. ಸಾಲಗಾರರಿಂದ ಪ್ರಾಣ ಭಯ, ಹತ್ಯಾ ದೋಷ ಮತ್ತು ನಿಂದನೆಗಳು ಬರಬಾರ್ದು ಅಂದರೆ ಪಾರಿವಾಳಗಳಿಗೆ ಜೋಳವನ್ನು ಬಡಿಸ್ಬೇಕು, ಇಡಬೇಕು. ಇದೊಂದು ರಾವಣನ ಉದ್ದೇಶ ತಂತ್ರಸಾರ ಅಂತ ಒಂದು ರಾವಣ ಬರೆದಿದ್ದಾರೆ. ಆ ಉದ್ದೇಶ ತಂತ್ರಸಾರದಲ್ಲಿ ಇದರ ಮತ್ತು ಕಾರ್ತಿವೀರಾರ್ಜುನನ್ನು ಕೂಡ ಇದೊಂದು ಕಡೆ ಹೇಳ್ತಾರೆ. ದತ್ತಾತ್ರೇಯರಿಂದ ಉಪದೇಶ ಆಗಿರೋದು ಈ ತಂತ್ರ ಮಂತ್ರ ಅಲ್ಲ. ದತ್ತಾತ್ರೇಯರು ಕಾರ್ತಿವೀರಾರ್ಜುನನಿಗೆ ಈ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಸಾಲ ಬಾಧೆಯಿಂದ ಮುಕ್ತರಾಗಬೇಕು ಅಂದರೆ ಸಾಲ ಕೊಟ್ಟವನು ಬಂದು ನಮಗೆ ಬೈಬಾರ್ದು, ಹೊಡಿಬಾರ್ದು. ಸಾಲ ಕೊಟ್ಟು ನಮ್ಮನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಮತ್ತು ಅವನ ಸಾಲದಿಂದ ಬೇಗ ಸಾಲ ತೀರಿಸಿ ನಾವು ಮುಕ್ತರಾಗ್ಬಿಡ್ಬೇಕು. ಸಾಲ ಬಾಧೆಯಿಂದ ಮುಕ್ತರಾಗಬೇಕು ಅಂದರೆ ಜಪ ಮಾಡಿ ಜೋಳಕ್ಕೆ ಆ ಅಭಿಮಂತ್ರಿಸಿದ ಜೋಳನ ನಾವು ಹುಣ್ಣಿಮೆ ಅಮಾವಾಸ್ಯೆ ಪಾರಿವಾಳಗಳಿಗೆ ಕೊಡಬೇಕು. ನೋಡಿ, ಪೂರ್ವ ಜನ್ಮದ ಕರ್ಮ ಸಾಲ ಈ ಜನ್ಮದಲ್ಲಿ ಯಾಕೆ ಸಾಲ ಮಾಡಿದರೆ ಓ ಜನ್ಮದ ಕರ್ಮ, ಅದರ ಸೀಕ್ರೆಟಲ್ಲಿದೆ. ಪಾರಿವಾಳದಲ್ಲಿ ಇಟ್ಟಿದ್ದಾನೆ ಭಗವಂತ. ಆ ಪಾರಿವಾಳಕ್ಕೆ ನಾವು ಜೋಳವನ್ನು ಕೊಟ್ಟಾಗ ಜೋಳ ತಿನ್ನಿಸಿದಷ್ಟು ನಮ್ಮ ಸಾಲ ಕಮ್ಮಿಯಾಗಿ ಸಾಲದಿಂದ ಮುಕ್ತರಾಗ್ತೀವಿ. ಸಾಲ ಬಾಧೆಯಿಂದ ಮುಕ್ತರಾಗೋಕ್ಕೆ ಇದೊಂದು ಸಿಂಪಲ್ ಬಂಡವಾಳನಿಲ್ಲ. 1 kg ಜೋಳಕ್ಕೆ ಎಷ್ಟೋ ಒಂದು 50-60 ರೂಪಾಯಿ ಆಗ್ಬೋದು ಅನಿಸುತ್ತೆ ಅಷ್ಟೇ. 1 kg ತಂದರೆ ಒಂದು 3 ಅಮಾವಾಸ್ಯೆ 3 ಹುಣ್ಣಿಮೆ ಮಾಡ್ಬೋದು. ಮಾಡಿ ನೋಡಿ, ಅಗಾಧವಾದ ಪವಾಡ ಆಗುತ್ತೆ. ಸಾಲನೂ ತೀರುತ್ತೆ, ಬಡ್ಡಿ ಕಟ್ಟೋ ಪ್ರಮೇಯವೇ ಇರೋದಿಲ್ಲ. ಆರಾಮಾಗಿ ಸಾಲದಿಂದ ಮುಕ್ತರಾಗ್ತಾ ಬರ್ತೀವಿ.
ಅದರಿಂದ ಯಾರ್ಯಾರು ಸಾಲ ಮಾಡ್ಕೊಂಡಿದ್ದೀರೋ, ಸಾಲ ಮಾಡಿಬಿಟ್ಟಿದ್ದೀರ, ಮನೆ ಬಂದು ಗಲಾಟೆ ಮಾಡ್ತಾರೋ ಅಂಥವ್ರು ಬಾಯಿ ಮುಚ್ಚಿಸ್ಬೇಕು, ಸಾಲನೂ ತಿರಬೇಕು. ಅಂದರೆ ಈ ಮಂತ್ರತಂತ್ರದಿಂದ ನೀವು ಮಾಡಿದ್ದೇ ಆದರೆ ಬೇಗ ಸಾಲದಿಂದ ಮುಕ್ತರಾಗ್ತೀರಿ. ಯಾರ ಹತ್ರ ಹೋಗಬೇಕಾಗಿಲ್ಲ, ತುಂಬ ದುಡ್ಡು ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವ ದೊಡ್ಡ ಪೂಜಾ ವಿಧಾನ ಮಾಡೋಂಗಿಲ್ಲ. ಪೂರ್ವ ಜನ್ಮದ ಋಣಬಾಧೆಯಿಂದ ಈ ಜನ್ಮದ ನಾನು ಸಾಲಗಾರ ಇದ್ದೀನಿ. ಆ ಸಾಲಗಾರ ಪೂರ್ಣ ಜನ್ಮದ ಋಣ ಇದೆಯಲ್ಲ, ಅದು ಮುಕ್ತನಾಗಬೇಕು ಅಂದರೆ ಪಾರಿವಾಳ ಚೆನ್ನಾಗಿ ಮಂತ್ರಿಸಿ ಜೋಳ ತಿನ್ನಬೇಕು. ಅದೆಷ್ಟು ಚೆನ್ನಾಗಿ ತಿನ್ನುತ್ತೋ ಅಷ್ಟೇ ನಿಮ್ಗೆ ಶುದ್ಧಿ ಆಗ್ತದೆ ಜಾತಕ. ಇದು ಪೂರ್ವ ಜನ್ಮದ ಶಾಪ, ಋಣಬಾಧೆ, ಪರದ್ರವ್ಯ ಅಪಹರಣ, ಬೇರೆ ದುಡ್ಡು ಕದ್ದಿದ್ರೆ, ಪರದ್ರವ್ಯ ವಂಚನ, ಬೇರೆ ದುಡ್ಡನ್ನು ಕೊಡದೆ ಮೋಸ ಮಾಡಿದ್ರೆ ಈ ಜನ್ಮದ ನಾವು ದೊಡ್ಡ ಸಾಲಗಾರ ಆಗಿಬಿಡ್ತೀವಿ. ಅದರ ಸೀಕ್ರೆಟ್ ಎಲ್ಲಿದೆ? ಪಾರಿವಾಳಕ್ಕೆ ಭೋಜನ. ಪಾರಿವಾಳಕ್ಕೆ ಯಾವ ರೀತಿ ಭೋಜನ ಮಾಡಿಸ್ಬೇಕು? ಹೋಳಿಗೆ ಎಲ್ಲ ಮೃಷ್ಟಾನೆಲ್ಲ ಜೋಳ ಹಾಕ್ದಷ್ಟು ಈ ಸಾಲ ಬಾಧೆಯಿಂದ ಮುಕ್ತರಾಗ್ತಾರೆ. ವೀಕ್ಷಕರೇ, ಈ ಒಂದು ಸಿಂಪಲ್ ತಂತ್ರ, ಭಾಳ ಸಿಂಪಲ್ ಮಂತ್ರ, ಎರಡನ್ನೂ ಮಾಡಿ ನೋಡಿ. ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಸಾಲದ ಹೇಗೆ ಮುಕ್ತ ಆಗ್ತೀವಿ ಅಂತ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾವ ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆದು. ಬರಬೇಕಾದ್ರೆ ಜಾತಕ ತೊಗೊಂಡು ಬನ್ನಿ, ಅಕಸ್ಮಾತ್ ಇಲ್ಲಂದ್ರೆ ಬೇರೆ ಥರ ನೋಡ್ತೀವಿ. ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಬ್ರೈನ್ ಟ್ಯೂಮರು, ಯಾವುದೇ ಥರ ಕಾಯಿಲೆಗಳಿದ್ದರೂ ಕೂಡ ಅದು ಸಂಬಂಧಪಟ್ಟಂಥ ರಿಪೋರ್ಟ್ ಇದೆ ತೊಗೊಂಡು ಬಂದರೆ ನಾವು ಅದು ಪರಿಶೀಲನೆ ಮಾಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.